ಸಂಜೆ ಹೊತ್ತಿಗೆ ಆದಿ ನಡವಳಿಕೆಯಲ್ಲಿ ಇನ್ನಷ್ಟು ಬದಲಾವಣೆಗಳು ಕಾಣುತ್ತೆ. ಅವನು ನಿನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾನೆ. ಅದು ಸಾಧ್ಯ ಇಲ್ಲ. ಇಲ್ಲಿ ಎಲ್ಲವೂ ಸಾಧ್ಯ. ಯಾಕೆ ಅಂದ್ರೆ ಗೇಮ್ ಆಡ್ತಿರೋಳು ಸುಲೇಖಾ, ದಿ ಸುನಾಮಿ. ಸೊ ಇದರಿಂದಾಗೋ ಮೊದಲನೇ ದೊಡ್ಡ ಪರಿಣಾಮ ನಿಮ್ಮಿಬ್ರು ಮಲ್ಲಿಕಾಪುರ ಟ್ರಿಪ್ ಕ್ಯಾನ್ಸಲ್ ಆಗುತ್ತೆ. ಅದೇ ಈ ಮನೆ ಸರ್ವನಾಶಕ್ಕೆ ನಾಂದಿ ಆಗುತ್ತೆ. ತನ್ಮನೆಗೆ ತಾನೇ ಬೆಂಕಿ ಇಡೋದಕ್ಕೆ ಆದಿ ನನಗೆ ಸಹಾಯ ಮಾಡೋ ಹಾಗಾಗುತ್ತೆ. ಸೊ ಸುಟ್ಟು ಹೋಗೋಕೆ ರೆಡಿ ಆಗುತ್ತೆ. ಸತ್ಯನ ಎಷ್ಟೇ ಬಚ್ಚಿಟ್ರು ಅದು ಒಂದಲ್ಲ ಒಂದಿನ ಈಚೆ ಬಂದೇ ಬರುತ್ತೆ ಸುಲೇಖಾ. ಬರ್ಲಿ, ಆದ್ರೆ ಅದ್ ಬರೋಕ್ಕೆ ನೀವೆಲ್ಲ ಗೋರಿಯಲ್ ಮಲ್ಗಿ ಗೊರ್ಕೆ ಹೊಡಿತಿರ್ತೀರ. ಅದು ಯಾರಾದ್ರೂ ಮಣ್ಣು ಮಾಡೋ ಸಿಕ್ರೆ. ಯಾಕೆಂದ್ರೆ ನಿಮ್ ವಂಶದಲ್ಲಿ ಒಬ್ರು ಉಳ್ದಿರೋದಿಲ್ಲ. ನನ್ ಮಟ್ಟಿಗೆ ಅನಾಥ ಶವವಾಗಿ ಮುನ್ಸಿಪಾಲ್ಟಿಯಿಂದ ಸಂಸ್ಕಾರ ಮಾಡಿಸ್ಕೊಳ್ಳೋ ಕರ್ಮ ತಮ್ಮೆಲ್ರಿಗೂ ಇದೆ. ಬೇಜಾರಾಗ್ತಿದ್ಯಾ? ಮಾಡ್ಕೊ. ಇಂದ್ರಾಣಿಯಾಗಿ ನನಗೂ ಹೋದ ಜನ್ಮದಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಈಗ ಅದೆಲ್ಲರದ್ದು ಸಾಲ ಬಡ್ಡಿ ಸಮೇತ ತೀರಿಸ್ತೀನಿ. ಹೆದರ್ಕೋಬೇಡಿ ಅತ್ತೆ, ಏನೂ ಆಗಲ್ಲ. ಆಗೋದೆಲ್ಲ ಆಗೋಗಿದೆಯಲ್ಲ ಪ್ರಿಯಾ. ಆ ಸುಲೇಖಾ ನನ್ನ ಮನೆಯಿಂದ ಆಚೆ ಕಳಿಸೋ ಪ್ಲಾನ್ನ ಕರೆಕ್ಟಾಗಿ ವರ್ಕೌಟ್ ಮಾಡಿದಾಳೆ. ನನ್ನ ಕಣ್ಮುಂದೆನೆ ಈ ಮನೆ ನಾಶ ಆಗೋದನ್ನ ನಾನು ನೋಡ್ಬೇಕಾ? ಅಣ್ಣ ಅವಳ ಮಾತು ಕೇಳಿರ್ಬೋದು, ಆದ್ರೆ ಅವಳ ಮಾತನ್ನ ಪ್ರತಿಯೊಂದು ಕೇಳ್ತಾನೆ ಅನ್ನೋ ನಂಬಿಕೆ ಇಟ್ಕೋಬೇಡಿ. ಅಣ್ಣನ್ಗೂ ಒಳ್ಳೇದು ಕೆಟ್ಟಿದ್ರ ಮಧ್ಯದ ವ್ಯತ್ಯಾಸ ಚೆನ್ನಾಗಿ ಗೊತ್ತಾಗತ್ತೆ. ಪ್ರಿಯಾ, ನಿಮ್ಮಣ್ಣ ನಾನು ಕೊಟ್ಟಿದ್ದ ಡಿವಿಡಿ ನೋಡ್ಲಿಲ್ಲ. ಅವ್ರು ನೋಡಿರೋದು ನನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಬರೋ ಡಿವಿಡಿನ. ಅದನ್ನ ಬದಲಾಯಿಸಿರೋದು ಸುಲೇಖಾ. ಹಾಗಾದ್ರೆ ಆ ನಿಮ್ ಡಿವಿಡಿ ಅವಳ ಹತ್ರ ಇದೆ ಅಂತ ಆಯ್ತು. ಅಣ್ಣ ಅದನ್ನ ನೋಡಿದ್ರೆ ಖಂಡಿತ ಬದಲಾಗ್ತಾರೆ. ಆ ಕ್ಷಣದಿಂದಾನೇ ಅವಳನ್ನ ದ್ವೇಷ ಮಾಡೋಕೆ ಶುರು ಮಾಡ್ತಾರೆ. ಹಾಗಾದ್ರೆ ಅದನ್ನ ಹೇಗಾದ್ರೂ ಪತ್ತೆ ಮಾಡಿ ಅಣ್ಣನ್ಗೆ ತೋರ್ಸೋ ಜವಾಬ್ದಾರಿ ನಂದು ಅತ್ತಿಗೆ. ಆದ್ರೆ ಒಂದು ವಿಷಯ ಸ್ಪಷ್ಟವಾಗಿರ್ಲಿ, ಈ ಟೈಮಲ್ಲಿ ಅವಳು ತನ್ನ ಪ್ರೀತಿ ತನ್ನ ವಯ್ಯಾರದಿಂದ ಅಣ್ಣನ್ನ ಗೆಲ್ಲೋ ಪ್ರಯತ್ನ ಮಾಡ್ತಾಳೆ. ನೀವ್ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಆದಷ್ಟು ಅಣ್ಣನ ಹತ್ರ ಇರೋ ಪ್ರಯತ್ನ ಮಾಡಿ. ನಿಮ್ಮ ಮೇಲೆ ನಂಬಿಕೆ ಹುಟ್ಟೋ ಯಾವುದೇ ಅವಕಾಶನೂ ಬಿಡಬೇಡಿ. ಅದೆಲ್ಲ ಸರಿ, ಆದ್ರೆ ಆದಿ ಇದನ್ನೆಲ್ಲ ನಂಬೇಕಲ್ಲ. ನಂಬದೆ ಹೋದ್ರೆ ಕೊನೆಗೆ ಏನ್ ಮಾಡ್ಬೇಕು ಅನ್ನೋದು ನನಗ್ ಚೆನ್ನಾಗಿ ಗೊತ್ತಿದೆ ಅದ್ಕೆ. ಅಂದ್ರೆ ಅಣ್ಣನ್ನ ಕರ್ಕೊಂಡು ಹೋಗಿ ಸುಲೇಖಾ ಅವ್ರ ತಾಯಿ ಮುಂದೆ ನಿಲ್ಲಿಸ್ತೀನಿ.
ಸತ್ಯನ ಅವ್ರ ಬಾಯಿಂದಾನೆ ಹೇಳಿಸ್ತೀನಿ. ಅಷ್ಟೇ ಅಲ್ಲ, ನಿಖಿಲ್ನ ಕರ್ಕೊಂಡ್ಬಂದು ಅವ್ರ ಅಮ್ಮನ್ನ ಕೊಂದೋಳು ಸುಲೇಖಾನೆ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ಒಂದ್ ವೇಳೆ ಇದು ವರ್ಕೌಟ್ ಆಗಿಲ್ಲ ಅಂದ್ರೆ ಅವಳು ರಮಾಕಾಂತಿಗೆ ಫೋನ್ ಮಾಡಿದ್ಲಲ್ಲ, ಆ ಕಾಲ್ ಡೀಟೇಲ್ಸ್ನ ತೆಗ್ಸೋಣ. ಅವಳ ಮಾತನ್ನ ಅಣ್ಣಂಗೆ ಕೇಳಿಸೋಣ. ಇದೆಲ್ಲ ನಾವು ಮೊದಲೇ ಮಾಡಬೇಕಾಗಿತ್ತು ಪ್ರಿಯಾ. ಈಗ ಟೈಮ್ ತುಂಬಾ ಕಡಿಮೆ ಇದೆ. ಒಟ್ನಲ್ಲಿ ಆದಿ ಸುಲೇಖಾ ಜೊತೆಗೆ ಹೋಗೋದನ್ನ ತಡಿಬೇಕು. ಆಮೇಲೆ ಸಂದರ್ಭನ ನಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಬಳಸ್ಕೋಬೇಕು. ಅದಕ್ಕೆ ನಮಗ್ ಮೊದಲು ಬೇಕಾಗಿರೋದು ಆ ನಿಮ್ DVD ಎತ್ಗೆ. ಮೊದಲು ಅದನ್ನ ಹುಡ್ಕೋ ಪ್ರಯತ್ನ ಮಾಡ್ತೀನಿ. ಸತ್ಯಕ್ಕೆ ತಾಕತ್ತೆ ಸುಳ್ಳಂತೆ ಸಂಭವ, ಹೃದಯಕ್ಕೆ ಪ್ರೀತಿನೇ ಮುಳ್ಳಂತೆ ಅಸಂಭವ, ಬೇಕಾ ಬೇಡವ ನಡುವೆ ಈಜುವ ಮರುಳ ಮಾನವ ಸಂಭವ, ಅಸಂಭವ ಅಸಂಭವ ಅಸಂಭವ. ಹಾಯ್ ಆದಿ. ಹಾಯ್. ಯಾಕೋ ಗೊತ್ತಿಲ್ಲಪ್ಪ, ಬೆಳಗ್ಗೆಯಿಂದ ನೀನ್ ನಂಗೆ ತುಂಬಾ ನೆನಪಾಗ್ತಾ ಇದ್ದೆ. ಅದಕ್ಕೆ ನೀನ್ ಬಂದ ತಕ್ಷಣ ಓಡ್ ಬಂದ್ಬಿಟ್ಟೆ. ಹೇಗಿತ್ತು ಕೆಲ್ಸ? ಚೆನ್ನಾಗಿತ್ತು. ನಾಳೆ ನಮ್ಮ ಆಫೀಸಲ್ಲಿ ಯಾವುದೋ ಪಾರ್ಟಿ, ಅದು ಲೇಟ್ ನೈಟ್ ಪಾರ್ಟಿ. ಅದರ ಅರೇಂಜ್ಮೆಂಟ್ಸ್ ನಡೀತಾ ಇದೆ. ಆ ಪಾರ್ಟಿಗೆ ಮನೆಯಿಂದ ನಿಮ್ಗೆ ಇಷ್ಟವಾದವ್ರನ್ನ ಕರ್ಕೊಂಡು ಬನ್ನಿ ಅಂತಾನೆ ಹೇಳಿದ್ರು. ಸೊ ತಾವ್ ಯಾರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಿನ್ನೆ ಕರೆಯೋಣ ಅನ್ಕೊಂಡೆ. ನೀನ್ ಬಂದ್ರೆ ಓಕೆ, ನಿನ್ಗೇನು ತೊಂದರೆ ಇಲ್ಲ ತಾನೆ? ವಾವ್, ಬರೀ ಓಕೆ ಅಲ್ಲ, ಡಬಲ್ ಓಕೆ. ಅಂದ್ಮೇಲೆ ನಿನಗೆ ನಾನು ಇಷ್ಟ ಆದವಳು ಅಂತ ಆಯ್ತು. ಇಷ್ಟವಾದವರು ಯಾವಾಗ್ಲೂ ಹತ್ರವಾಗೇ ಇರ್ತಾರೆ. ಆದ್ರೆ ಕೆಲವೊಬ್ರು ಹತ್ರ ಇದ್ರೂ ದೂರನೇ ಇರ್ತಾರೆ. ಅವ್ರು ದೂರನೇ ಇರ್ಲಿ, ಬಿಟ್ಬಿಡು. ಆದಿ, ಇಷ್ಟೊತ್ತು ಶುಭ ಇಲ್ಲೇ ಇದ್ಲು, ಎಲ್ಲ ಕೇಳಿಸ್ಕೊಂಡ್ಲು. ಕೇಳಲಿ ಅಂತಾನೆ ನಾನಾಗ ಮಾತಾಡ್ದೆ. ಅಂದ್ರೆ ಅವಳಿಗೆ ಹೇಗೆ ಮನಸ್ಸನ್ನ ನೋಯಿಸೋಕೆ ಬರುತ್ತೋ, ನನಗೂ ಹಾಗೇನೆ ಅವಳ ಮನಸ್ಸನ್ನ ನೋಯಿಸೋಕೆ ಬರುತ್ತೆ ಅನ್ನೋದು ಅವಳಿಗೆ ಅರ್ಥ ಆಗ್ಲಿ ಅಂತ ನಾನು ಹಾಗೆ ಮಾತಾಡ್ದೆ. ಹಾಗಂತ ಅವಳ ಮೇಲಿರೋ ಸಿಟ್ಟಲ್ಲಿ ನನ್ನನ್ನ ಕರ್ಕೊಂಡು ಹೋಗ್ತಿದ್ಯಾ ಹೊರತು ನನ್ ಮೇಲಿರೋ ಪ್ರೀತಿಗಲ್ಲ ಅಲ್ವಾ? ಆ ಪ್ರಶ್ನೆನ ನಾನು ಕೇಳೋದಿಲ್ಲ. ಯಾಕೆಂದ್ರೆ ನನಗ್ ತುಂಬಾ ಚೆನ್ನಾಗ್ ಗೊತ್ತು ನನ್ ಮೇಲೆ ನಿನಗಿನ್ನೂ ಪ್ರೀತಿ ಇದೆ ಅಂತ. ಒಂದು ನಿಮಿಷ ನಿಂತ್ಕೋಸ್ರೆ. ಎಷ್ಟೇ ಆದ್ರೂ ಶುಭ ನನ್ನ ಹೆಂಡತಿ. ನಾನು ಮಾಡ್ತಿರೋದು ಅವಳ ತಪ್ಪನ್ನ ತಿದ್ದೋ ಪ್ರಯತ್ನನೇ ಹೊರತು ನಿನ್ನ ಪ್ರೀತಿಸೋ ಪ್ರಯತ್ನ ಅಲ್ಲ. ಹಾಗಾದ್ರೆ ನಿಮ್ಮಿಬ್ರ ಮಧ್ಯೆ ನಾನೇನ್ ಜೋಕರ?
ಅಲ್ಲ, ನಮ್ಮ ತಾತನ ನೋಡ್ಕೊಳ್ಳೋಕೆ ಬಂದಿರೋ ಹೃದಯವಂತ ಹೆಣ್ಣು. ಏನೇ ಆದರೂ ನನ್ನ ಎದೆಯಲ್ಲಿರೋದು ಬಹಳ ಸುಂದರವಾದ ಮುಖ ಅಷ್ಟೇ. ಆ ಸುಂದರವಾದ ಮುಖ ಕುರೂಪ ಆದ್ರೆ ಈ ಮುಖ ಕೊಲಿತೀಯ ಅಲ್ವಾ ಆದಿ? ಏನ್ ಹಾಗೆ ನೋಡ್ತಿದ್ಯಾ? ಪಾಲಿಗೆ ಬಂದಿದ್ದ ಪಂಚಾಮೃತ. ಕೆಲವೊಂದು ವಿಷಯಗಳು ನಮ್ಮ ಪಾಲಿಗೆ ಬರ್ದೇ ಹೋದ್ರು ನಾವು ಮಾಡೋ ಪ್ರಯತ್ನನ ನಿಲ್ಲಿಸ್ಬಾರ್ದು. ಪಾರ್ಟಿಗೆ ರೆಡಿ ಆಗ್ತೀನಿ. ಆದಿ ಬನ್ನ ಮುಖ ಯಾಕಮ್ಮ ಹೀಗಿಟ್ಕೊಂಡಿದ್ಯಾ? ಇಟ್ಕೊಂಡಿಲ್ಲ ಅಪ್ಪಯ್ಯ, ಹಾಗಾಗಿದೆ. ಅದಕ್ಕೆ ಕಾರಣ ನಿಮ್ಮ ಮೊಮ್ಮಗ. ಏನಾಯ್ತು? ಇದ್ದ ವಿಶ್ವಾಸ ಹೋಯ್ತು. ಯಾವುದೇ ಕಾರಣಕ್ಕೂ ಆದಿ ನನ್ನ ಜೊತೆ ಮಲ್ಲಿಕಾಪುರಕ್ಕೆ ಬರೋದಿಲ್ಲ ಅನ್ನೋದು ನಿಶ್ಚಯ ಆಯ್ತು. ಏನ್ ಹೇಳ್ತಾ ಇದೀಯಮ್ಮ ನೀನು? ಹೌದು ಅಪ್ಪಯ್ಯ. ಇದ್ದಕ್ಕಿದ್ದಾಗೆ ಆದಿ ಮನ್ಸನ್ನ ಸುಲೇಖ ಆವರಿಸ್ಕೊಂಡ್ಬಿಟ್ಟಿದ್ದಾಳೆ. ನಾಳೆ ಅವ್ರ ಆಫೀಸಲ್ಲಿ ಏನೋ ಪಾರ್ಟಿ ಅಂತೆ. ಅದಕ್ಕೆ ನಿಮ್ಗಿಷ್ಟ ಬಂದವ್ರನ್ನ ಕರ್ಕೊಂಬನ್ನಿ ಅಂತ ಆಫೀಸ್ ಅವ್ರು ಹೇಳಿದಾರಂತೆ. ಅದಕ್ಕೆ ಇವರು ಸುಲೇಖಾನ ಬರ್ತೀಯ ಅಂತ ಕೇಳ್ತಿದ್ರು. ಅದ್ ನಿನ್ ಕಿವಿಗ್ ಬಿತ್ತ? ಇಲ್ಲ, ನನ್ನ ನೋಡಿದ್ಮೇಲೆ ಆಡಿದ ಮಾತದು. ಕೆಲವ್ರ ಹತ್ರ ಇದ್ದು ದೂರ ಇರ್ತಾರೆ, ಅಂತವ್ರು ದೂರನೇ ಇದ್ಬಿಡ್ಲಿ ಅಂತ ನನ್ನನ್ನ ಚುಚ್ತಾರೆ. ಗೊತ್ತಾ ಅಪ್ಪಯ್ಯ, ಹೀಗಾಗಿರೋ ಮನುಷ್ಯ ನನ್ನ ಜೊತೆ ಬರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಜೊತೆ ಇರ್ತಾರ ಅನ್ನೋ ಅನುಮಾನ ಶುರುವಾಗಿದೆ. ಇಲ್ಲಮ್ಮ, ಹಾಗೇನು ಆಗೋದಿಲ್ಲ. ಹಾಗಾಗತ್ತೆ ಅನ್ಕೊಂಡು ಈ ಸಮಯದಲ್ಲಿ ನೀನು ನಿನ್ನ ಮನಸ್ಸನ್ನ ಬೇರೆ ಕಡೆ ತಿರುಗಿಸ್ಬೇಡ. ಶುಭ, ರಸ್ತೆ ಬದಲಾದ್ರೂ ಗುರಿ ಬದಲಾಗಬಾರ್ದು. ನಿನ್ನ ಜೊತೆ ಆ ದಿನ ಮಲ್ಲಿಕಾಪುರಕ್ಕೆ ಕಳಿಸ್ಬೇಕು ಅಂತ ತಾನೆ ವಸುಧಾ, ಮಧು, ಬಾಲುನ್ನ ಮಂಗಳಪುರಿಗೆ ಕಳಿಸಿದ್ದು? ಅವ್ರುಗಳಲ್ಲಿಗೆ ಹೋಗಿದ್ರಿಂದ ಏನಾಗುತ್ತೆ ಅಪ್ಪಯ್ಯ? ಅವರು ಅಲ್ಲಿಗೆ ಸುಮ್ಮನೆ ಹೋಗಿಲ್ಲಮ್ಮ. ಹೋಗಿರೋದು ಮೃತ್ಯುಂಜಯ ಹೋಮ ಮಾಡಿಸ್ಕೊಂಡು ಬರೋದಕ್ಕೆ. ಅದ್ರ ಪ್ರಸಾದನ ತಂದು ನಿನ್ನ ಕೈ ಕೊಟ್ಟು ಆದಿ ಹಣಿಗಿಟ್ರೆ ಮುಗಿದು ಹೋಯ್ತು. ಎಲ್ಲ ಬಿಟ್ಟು ಅವನು ನಿನ್ನ ಹಿಂದೆ ಬಂದು ಭೈರವ ಕಾಳಿ ಗುಡಿ ಸೇರ್ಕೋತಾನೆ. ತೋಳಮ್ಮ, ಇದನ್ನ 3 ಸಾರಿ ಹಾಕು. ಇನ್ನೊಂದ್ಸರಿ ಹಾಕು. ಇನ್ನೂ ಒಂದ್ಸಾರಿ. ಈಗ ನಿನಗೆ ನಡೀತಿರೋದು ಒಳ್ಳೆ ಕಾಲ.
ಶುಭಗಳಿಗೆ. ನೀನು ಆದಿಗೆ ಹತ್ರ ಆಗು. ನೀನು ಸಂಸಾರ ಶುರು ಮಾಡು. ಅದರಿಂದ ಮತ್ತೆ ಎಲ್ಲಾ ಬಾಂಧವ್ಯಗಳು ಒಂದು. ಆದ್ರೆ ಅದ್ ನನ್ನ ಕೈಲಿ ಆಗ್ತಿಲ್ಲ ಅಪ್ಪಯ್ಯ. ಹೋದ ಜನ್ಮದಲ್ಲಿ ನನ್ನ ಗಂಡ ಪಟ್ಟು ಒಂದು ಅನುಮಾನ ಇನ್ನೂ ನನ್ನ ಮನ್ಸನ್ನು ಕೊರಿತಾ ಇದೆ. ಅದು ಈ ಜನ್ಮಕ್ಕೂ ಮುಂದುವರೆದಿದೆ. ಅದನ್ನೇ ಈ ಸುಲೇಖ ಉಪಯೋಗಿಸ್ಕೊಂಡು ಬೆಂಕಿ ಹಚ್ತಿದ್ದಾಳೆ. ಆದಿ ಆ ಗುಣ ಹೋಗೋವರೆಗೂ ನಾನು ಮತ್ತೆ ಒಂದಾಗೋದಕ್ಕೆ ಸಾಧ್ಯ ಇಲ್ಲ ಅಂತೀಯ. ಏನಮ್ಮ ನೀನು ಆ ಸುಲೇಖ ತರ ಆಡ್ತಾ ಇದೆಯಲ್ಲ. ಏನ್ ಹೇಳ್ತಿದ್ದೀರಾ ಅಪ್ಪಯ್ಯ? ಮತ್ತಿನ್ನೇನಮ್ಮ, ಆ ಸುಲೇಖ ಹಳೆ ಜನ್ಮದ ಸೇಡಿಟ್ಕೊಂಡು ಕತ್ತಿ ಮಸಿತಾ ಇದ್ದಾಳೆ. ನೀನ್ ಯಾವುದಕ್ಕೋ ಬೇಜಾರು ಮಾಡ್ಕೊಂಡು ನಿನ್ ಸಂಸಾರನ ಹಾಳು ಮಾಡ್ಕೋತಾ ಇದೀಯ. ಎಷ್ಟೋ ಸರ್ತಿ ಸತ್ಯನ ಗೆಲ್ಸೋದು ಸುಳ್ಳು. ಸುಳ್ಳಿಗೆ ಬೆಲೆ ಕೊಟ್ಟಾಗಲೇ ಸತ್ಯ ಆಚೆ ಬರುತ್ತೆ ಅನ್ನೋದಾದ್ರೆ ನಮಗೆ ಸುಳ್ಳೇ ದೇವರಾದ್ರೂ ತಪ್ಪಲ್ಲ. ಅಂದ್ರೆ ಅನುಮಾನಗಳಿದ್ರೂ ಆದಿಗೆ ನೀನು ಹತ್ರ ಆಗ್ಲೇಬೇಕು. ನೀವಿಬ್ರು ಹತ್ರ ಆದಾಗ್ಲೇ ಮೂರನೇ ಶಕ್ತಿನ ಆಚೆ ಹಾಕೋಕ್ ಸಾಧ್ಯ. ಹೋಗು. ಶುಭ, ಇವತ್ತು ನಿನ್ ಕೊನೆ ದಿನಕ್ಕೆ ಬಾಯಿ ಹೇಳೋದು ಈ ಅಡ್ಗೆ ಮನೆ. ಸರಿಯಾಗಿ ಹತ್ಕೊಂಡು ಉರಿದ್ರೆ ನಿನ್ನನ್ ಸುಡೋಕೆ ಸೌದೆ ಕೂಡ ಬೇಕಾಗೋದಿಲ್ಲ. ಇಲ್ಲೇ ಸುಟ್ಟು ಕರುಕ್ಲಾಗ್ಬಿಡ್ತೀಯ. ಅಕಸ್ಮಾತ್ ಬದುಕೊಂಡ್ರೆ ಕುರೂಪಿ, ಸತ್ರೆ ಆತ್ಮಸ್ವರೂಪಿ. ನಾನು ಆತ್ಮ ಅಂತ ತುಂಬಾ ಸಭ್ಯವಾಗಿ ಹೇಳಿದೆ. ಆಕ್ಚುಲಿ ಅದು ಅಂತರ್ಪಿಶಾಚಿ ಅವಸ್ಥೆ. ಶುಭ, ನೀನಿಲ್ಲಿದ್ಯಾ? ಇನ್ನೆಲ್ಲಿಗೆ ಹೋಗ್ಬೇಕಾಗಿತ್ತು ಸುಲೇಖ? ನಿತ್ಯ ನಿನ್ ಗಂಡನ್ಗೆ ಹಾಲು ಕೊಡ್ತೀಯ ಅಲ್ವಾ? ಇವತ್ ಕೊಡ್ಲಿಲ್ವಾ? ಕೊಡ್ಬೇಕು. ಯಾವತ್ತಾದ್ರೂ ಆ ಅವಕಾಶ ನನಗ್ ಸಿಗುತ್ತಾ ಶುಭ? ಆ ಅವಕಾಶ ನಿನಗೆ ಕೊಟ್ರೆ ನಿನ್ಗೆ ತಗೊಳಕ್ ಬರೋದಿಲ್ಲ ಸುಲೇಖ. ಯಾಕೆ? ನಿನ್ಗೆ ಯಾವಾಗ್ಲೂ ಅವಕಾಶನ ಬೇರೆಯವರಿಂದ ಕಿತ್ಕೊಂಡು ಅಭ್ಯಾಸ ಅಲ್ವಾ? ಗುಡ್. ನನ್ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಿನ್ನಿಂದ ನಾನ್ ಬೇರೆಯವ್ರಿಗೆ ಅರ್ಥ ಆಗೋದ್ರಲ್ಲಿ ಸೋತಿದ್ದೀನಿ. ಅಂದ್ಮೇಲೆ ಎಲ್ಲೋ ಒಂದ್ ಕಡೆ ನಾನ್ ಗೆದ್ದಿದ್ದೀನಿ ಅಂತ ಆಯ್ತು. ಅಟ್ಲೀಸ್ಟ್ ಈ ಖುಷಿಯಲ್ಲಾದ್ರೂ ನಾನೇ ಹಾಲು ಕಾಯಿಸ್ಲಾ? ಯಾಕೆ? ಕೊಡೋ ಭಾಗ್ಯ ನನಗಿಲ್ದೇ ಇದ್ರು ಕಾಯಿಸೋ ಸೌಭಾಗ್ಯ ಆದ್ರೂ ನನಗೆ ಸಿಗ್ಲಿ ಅನ್ನೋ ಆಸೆ. ಬೇಕಾಗಿಲ್ಲ, ನಾನೇ ಕಾಯಿಸ್ಕೊಡ್ತೀನಿ. ಆಲ್ ದ ಬೆಸ್ಟ್. ಫೈನಲ್ ಆಗಿ ನನಗ್ ಬೇಕಾಗಿರೋದು ಅದೇ. ನಾನು ಕೊಡೋದನ್ನ ಕಾಯಿಸೇ ಕೊಡ್ತೀನಿ.